ಹಲೋ ನಮಸ್ಕಾರ. ಇವತ್ತು ನಾವು ಮನಾಲಿ ಹಿಮಾಚಲ್ ಪ್ರದೇಶ್ ಡೇ 2 ಬ್ರೇಕ್ಫಾಸ್ಟ್ ಮಾಡಿ ಹೊರಟಿರೋದು ಕೊಕ್ಸಾರ್ಗೆ. ಸೊ ಇವತ್ತು ನಾವು ಸ್ನೋ ನೋಡುವಂತ ಹೋಗ್ತಾ ಇರೋದು. ಸೊ ಕೊಕ್ಸಾರ್ ಬಂದುಬಿಟ್ಟು ನಮಗೆ ಮನಾಲಿಯಿಂದ ಆಲ್ಮೋಸ್ಟ್ ಒಂದು 42 ಕಿಲೋಮೀಟರ್ ಆಗುತ್ತೆ. 42 ಕಿಲೋಮೀಟರ್ ಮನಾಲಿ ಬಸ್ ಸ್ಟಾಪಿಂದ 42 ಕಿಲೋಮೀಟರ್ ಆಗುತ್ತೆ. ಸೊ ಇದು ಹೋಗ್ಬೇಕಂದ್ರೆ ಅಟಲ್ ಟನಲಿಂದ ಹೋಗಬೇಕು. ಸೊ ಅಟಲ್ ಟನಲ್ ನಿಮಗೆ ಗೊತ್ತಿದೆ. ಸೊ ಫುಲ್ ಸ್ನೋಯಿಂದ ನಾವು ಹೋಗುವಾಗ ಫುಲ್ ಸ್ನೋ ಇತ್ತು. ಅಟಲ್ ಟನಲ್ ಮೇಯ್ನ್ ಹೈವೇಯಿಂದನೇ ನಾವು ಹೋಗಿರೋದು. ಇದು ಕೊಕ್ಸರ್ ಅಂತ. ಸೊ ಇದೊಂದು ರಿಮೋಟ್ ಏರಿಯಾ ಮತ್ತು ಅಲ್ಲಿ ಯಾವುದೇ ನೆಟ್ವರ್ಕ್ ಇಲ್ಲ. ಸೊ ನೆಟ್ವರ್ಕ್ ಇಲ್ಲದಿರೋ ಪ್ಲೇಸ್ ಇದು. ಸೊ ಇದು ಬಂದುಬಿಟ್ಟು ನಾವು ಅಟಲ್ ಟನಲಿಂದ ಮೇನ್ ರೋಡಿಂದ ಹೋಗ್ತಾ ಇರೋದು. ಹೋಗುವಾಗಲೂ ಅಷ್ಟೇ ನಮಗೆ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡಲ್ಲಿ ಫುಲ್ಲು ಸ್ನೋಯಿಂದನೇ ತುಂಬಿತ್ತು. ಫುಲ್ಲು ಸ್ನೋ ಇತ್ತು. ಆಲ್ಮೋಸ್ಟ್ ಸ್ವರ್ಗದ ಥರ ಫೀಲ್ ಆಗ್ತಾಯಿತ್ತು ನಾವು ಹೋಗುವಾಗ. ಮತ್ತು ಅದೇ ಥರ ನಮಗೆ ತುಂಬ ಕೋಲ್ಡ್ ಬೇರೆ ಇತ್ತಲ್ಲಿ. ಇದಕ್ಕೆ ಹೋಗ್ತಾ ಇರುವಾಗಲೂ ಅಷ್ಟೇ ನಮಗೆ ಅಟಲ್ ಟನಲ್ಲೇ ಆಲ್ಮೋಸ್ಟ್ 7 ಕಿಲೋಮೀಟ್ರ್ ಅಟಲ್ ಟನಲ್ಲಿಂದನೇ ಇದೆ. ಅಟಲ್ ಟನಲ್ ಪಾಸಾಗಿ ನಾವು ಒಂದು ಆಲ್ಮೋಸ್ಟ್ 7 ಕಿಲೋಮೀಟ್ರ್ ಹೋಗಬೇಕು. ನಾವು ಏಪ್ರಿಲ್ ಸೀಸನಲ್ಲಿ ಹೋದ್ರೂ ನಮಗೆ ಆಲ್ಮೋಸ್ಟ್ ಇದು ಬೆಸ್ಟ್ ಸೀಸನ್ ಥರನೇ ಫೀಲ್ ಆಯಿತು. ಯಾಕಂದರೆ ಫುಲ್ ಸ್ನೋ ಇರೋ ಕಾರಣ ನಮಗೆ ಒಳ್ಳೆ ಫೀಲ್ ಸಿಕ್ತು. ರೋಡಲ್ಲೂ ಅಷ್ಟೇ ಕೆಲವೊಂದು ಸೈಡ್ ಹೋಗ್ತಿರುವಾಗ ಸ್ನೋ ಅಲ್ಲಿ ರೋಡ್ ಬ್ಲಾಕ್ ಆಗಿತ್ತು ಅಲ್ಲಿ. ಸೊ ಟ್ರಾಫಿಕ್ಕು ಆಲ್ಮೋಸ್ಟ್ ನಾರ್ಮಲ್, ಸ್ವಲ್ಪ ಟ್ರಾಫಿಕ್ಕು ನಮ್ಗೆ ಸಿಕ್ತಲ್ಲಿ. ನಾವಲ್ಲಿ ಆಮೇಲೆ ಅಲ್ಲಿಂದ ನಾವು ಇವಾಗ ಕೊಕ್ಸಾರ್ ಹತ್ರ ಇಳಿದ್ಬಿಟ್ಟು ಒಂದು 500 ಮೀಟ್ರ್ ನಾವು ವಾಕ್ ಮಾಡಬೇಕಾಗತ್ತೆ. ಬಟ್ ನಿಮ್ಗೆ ಅಲ್ಲಿಂದನೂ ಬೇಕಾದರೆ ನಾರ್ಮಲ್ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿಂದ ನಮಗೆ ವಾಕ್ ಮಾಡ್ಕೊಂಡು ಹೋಗಲಿಕ್ಕೆ ತುಂಬ ಒಂಥರ ಫೀಲ್ ಸೂಪರ್ ಆಗಿತ್ತು. ಯಾಕಂದರೆ ಸುತ್ತ ಸ್ನೋ ಇರೋ ಕಾರಣ ಅಲ್ಲಿ ವಾಕ್ ಮಾಡ್ಕೊಂಡು ಹೋಗಲಿಕ್ಕೆ ಚೆನ್ನಾಗಿತ್ತು. ಬೇಕಾದರೆ ವಾಕ್ ಮಾಡ್ಕೊಂಡು ಹೋಗ್ಲಿಕ್ಕೆ ಬೇಡ ಅಂದರೆ ನಿಮಗೆ ಗಾಡಿಯಲ್ಲೂ ಬೇಕಾದರೂ ಹೋಗ್ಬೋದು. ಸೊ ಅದಕ್ಕೋಸ್ಕರನೇ ತುಂಬ ಗಾಡಿ ಇತ್ತಲ್ಲಿ. ನಾವು ಅಲ್ಲಿ ಬೇಕಾದರೆ ATV ಬೈಕಲ್ಲೂ ಬೇಕಾದರೆ ಟ್ರಾವೆಲ್ ಮಾಡ್ಬೋದು. ಸೊ ATV ಬೈಕು ಅಲ್ಲಿ ತುಂಬ ಇತ್ತು. ನಾವು ಬಂದುಬಿಟ್ಟು ಸ್ನೋ ಎಲ್ಲ ನೋಡ್ತಾ ನಾವು ಹೋದ್ವಿ. ಸೊ ಸ್ನೋ ಎಲ್ಲ ನೋಡ್ತಾ ಹೋಗಲಿಕ್ಕೆ ಚೆನ್ನಾಗಿತ್ತು. ನೀವು ನಡಿಲಿಕ್ಕಾಗಲ್ಲ ಅಂದರೆ ಬೇಕಾದರೆ ಆ ಗಾಡಿಯಲ್ಲೂ ಹೋಗ್ಬೋದು. ಮಾತ್ರ ಅಲ್ಲಿ ಸ್ನೋವಲ್ಲಿ ಹೋಗುವಾಗ ನೀವು ಶೂಸ್ ಎಲ್ಲ ಬಂದುಬಿಟ್ಟು ಸೊ ಅದರಲ್ಲಿ ಸ್ವಲ್ಪ ಗ್ರಿಪ್ ಇರೋ ಶೂಸ್ ಯೂಸ್ ಮಾಡಿದರೆ ತುಂಬ ಯೂಸು. ಯಾಕಂದರೆ ತುಂಬ ಸ್ಕಿಡ್ ಆಗುತ್ತೆ ಅಲ್ಲಿ. ಸ್ಕಿಡ್ಡಾಗಿ ಬೀಳುವಂಥ ಚಾನ್ಸಸ್ ಇದೆ. ಸೊ ಅದರಲ್ಲಿ ಗ್ರಿಪ್ ಇರೋ ಶೂಸ್ನ ಯೂಸ್ ಮಾಡಿದರೆ ಸ್ವಲ್ಪ ಅಲ್ಲಿ ಯೂಸ್ ಆಗುತ್ತೆ. ನಾವಲ್ಲಿ ಸ್ನೋ ಪಾಯಿಂಟಿಗೆ ಬಂದ ಮೇಲೆ ಕೊಕ್ಸಾರ್ ಸ್ನೋ ಪಾಯಿಂಟಿಗೆ ಬಂದು ಅಲ್ಲಿ ಒಂದು ನಾವು ಅಡ್ವೆಂಚರ್ ಗೇಮ್ ಆಡಿದ್ದೀವಿ.
ಅಡ್ವೆಂಚರ್ ಗೇಮಲ್ಲಿ ಬಂದುಬಿಟ್ಟು ನಮಗೆ ಅಲ್ಲಿ ಸ್ನೋ ಟ್ಯೂಬಿಂಗ್ ಅಂತ ಸಿಗುತ್ತೆ. ಸೊ ಅದರಲ್ಲಿ ನಾವು ಗೇಮ್ ಆಡ್ಬೋದು. ಹಾಗೆ ಬಂದುಬಿಟ್ಟು ಸ್ಕೇಟಿಂಗ್ ಕೂಡ ಇದೆ ಅಲ್ಲಿ. ತುಂಬ ವೆರೈಟಿ ಅಡ್ವೆಂಚರ್ ಗೇಮ್ ಇದೆ ಅಲ್ಲಿ. ಸ್ಕೇಟಿಂಗ್ ಮಾಡುವಾಗಲೂ ಅಷ್ಟೇ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಸೊ ಯಾಕಂದರೆ ಸ್ನೋ ಅಲ್ಲಿ ಸ್ವಲ್ಪ ಹಾರ್ಡ್ ಆಗಿರೋದು ಕಾರಣ ಬಿದ್ದಾಗ ನೋವಾಗೋ ಚಾನ್ಸಸ್ಸು ಇದೆ, ಬಟ್ ನಮಗೇನು ನೋವು ಆಗಿಲ್ಲ. ಈ ಪ್ಲೇಸಿಗೆ ಬಂದುಬಿಟ್ಟು ಕುಕ್ಸಾರ್ ಸ್ನೋ ಪಾಯಿಂಟ್, ಮನಾಲಿ. ಇದು ಮನಾಲಿಯಿಂದ 40 ಕಿಲೋಮೀಟರ್ಸ್, ಹಾಗೆ ಅಟಲ್ಟನ್ನಿಂದ 7 ಕಿಲೋಮೀಟರ್ ಆಗುತ್ತೆ. ನೀವು ಅದ್ರ ಮೇಲೆ ವೇಟ್, ಬಾಡಿ ವೇಟ್ ಮುಂದೆ ಕೊಡಿ. ನೀವು ಬಾಡಿ ವೇಟ್ ಮುಂದೆ ಕೊಡಿ. स्टार्ट, चलो कम, पुश पुश. ಇಲ್ಲಿ ಬಂದುಬಿಟ್ಟು ಹೆವಿ ವಿಂಟರ್ ಸ್ನೋ ಇರುತ್ತೆ ಇಲ್ಲಿ. ತುಂಬ ನಾವು ಹೋದಾಗಲೂ ಅಷ್ಟೇ ಫುಲ್ ಸ್ನೋ ಇತ್ತು. ಹಾಗೆ ಬಂದುಬಿಟ್ಟು ನಾವು ಹೋದಾಗ ಸ್ನೋಫಾಲ್ ಕೂಡ ಆಯಿತು. ನಾವು ಹೋಗಿರೋದು ಆ್ಯಕ್ಚುಲಿ ನಾವು ತಿಳ್ಕೊಂಡಿದ್ವಿ ಸ್ನೋಫಾಲ್ ಸಿಗಲ್ಲ ಹಾಗೆ ಹೀಗೆ ಅಂತ ತಿಳ್ಕೊಂಡಿದ್ವಿ. ಆದರೆ ನಾವು ಅಲ್ಲಿ ಹೋದಾಗ ತುಂಬ ಸ್ನೋಫಾಲ್ ಇತ್ತು. ಅದರಿಂದ ತುಂಬ ಗಾಡಿಗಳು ಕೂಡ ಸ್ನೋಫಾಲಿಂದ ಜಾಮ್ ಆಗಿತ್ತಲ್ಲಿ. ಸೊ ಇಲ್ಲಿಗೆ ಹೋದಾಗ ಸ್ಕೇಟಿಂಗ್ ನೀವು ಮಾಡಿದರೆ ತುಂಬ ಒಂಥರ ಎಕ್ಸ್ಪೀರಿಯನ್ಸೇ ಬೇರೆ ಫೀಲ್ ಸಿಗುತ್ತೆ. ನಾವು ತುಂಬ ಟ್ರೈ ಮಾಡಿದ್ವಿ ಅದರಲ್ಲಿ ಸ್ಕೇಟಿಂಗ್ ಮಾಡಲಿಕ್ಕೆ. ಆಲ್ಮೋಸ್ಟ್ ಲಾಸ್ಟಿಗೆ ಸ್ವಲ್ಪ ಸ್ಟಡಿ ಆದ್ವಿ. ಫಸ್ಟಿಗೆ ತುಂಬ ಸ್ಕಿಡ್ ಆಗ್ತಾಯಿತ್ತು. ಹಾಗೆ ನಾವು ಸ್ನೋ ಬಂದುಬಿಟ್ಟು ಡೈರೆಕ್ಟಾಗಿ ವಿದೌಟ್ ಗ್ಲೌಸ್ ಯಾವುದೇ ಕಾರಣಕ್ಕೂ ಟಚ್ ಮಾಡಬಾರ್ದು. ನಮಗೆ ಟಚ್ ಮಾಡಿದರೆ ಪ್ರಾಬ್ಲಮ್ ಆಗಲ್ಲ ಅಂದರೆ ಮಾಡ್ಬೋದು. ಸೊ ಗ್ಲೌಸ್ ಯೂಸ್ ಮಾಡೋದು ಬೆಟರ್. Okay. Your total photos are 165. Okay. And one video, na? ಹಾಂ, ಮೇಲೆ ಹೋಗ್ತೀರ ಇಟ್ಕಣಕ. ಆಮೇಲೆ ನಾವಲ್ಲಿ ಟೀ ಎಲ್ಲ ಅಲ್ಲಿತ್ತು, ಟೀ ಕುಡಿದ್ವಿ. ಯಾವುದೇ ಕುಡಿದ್ರೂ ಆ ಕೋಲ್ಡಿಗೆ ಯಾವ ಬಿಸಿನೂ ನಮ್ಗೆ ಬಿಸಿ ಮಾಡ್ತಾ ಇದ್ದಿಲ್ಲ. ಯಾಕಂದರೆ ಆ ಲೆವೆಲಿಗೆ ಬಂದುಬಿಟ್ಟು ಅಲ್ಲಿ ಕೋಲ್ಡ್ ಇತ್ತು. ಥ್ಯಾಂಕ್ ಯು, ಬಾಯ್. ಬಟ್ ಅಲ್ಲಿ ಟೀನೂ ಅಷ್ಟೇ ತಗೊಂಡೊಂದು 2-3 ನಿಮಿಷದಲ್ಲೇ ಒಂಥರ ಕೋಲ್ಡ್ ಆಗೋ ಥರ ಫೀಲ್ ಆಯಿತು. ಯಾಕಂದರೆ ಬಿಸಿಯಲ್ಲಿ ನಿಲ್ಲಲ್ಲ ಆ ಕೋಲ್ಡಿಗೆ. ಆದರೂ ಒಂಥರ ಕೋಲ್ಡಲ್ಲಿ ಒಂದು ಟೀ ಕುಡಿಯೋದು, ಒಂದು ಮ್ಯಾಗಿ ಏನಾದರೂ ತಿಂದರೆ ಒಂಥರ ಏನೋ ಒಂಥರ ಸಂತೋಷ, ಹ್ಯಾಪಿ ಫೀಲ್ ಆಗುತ್ತೆ. ಹಾಗೆ ನಾವು ಇರುವಾಗಲೇ ನಮಗಲ್ಲಿ ಸ್ನೋಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದನ್ನೆಲ್ಲ ನಾವು ಫುಲ್ ಕಂಪ್ಲೀಟ್ ಎಂಜಾಯ್ ಮಾಡಿದ್ದೀವಿ. ಫುಲ್ ಹೆವಿ ಸ್ನೋಫಾಲ್ ಆಯಿತು ಅಲ್ಲಿ. ಬಟ್ ನಮ್ಗಲ್ಲಿ ಹೋದಾಗ ಈ ಥರ ಸ್ನೋಫಾಲ್ ಆಗಿಲ್ಲ ಅಂತ ಹೇಳಿದರೆ ನಾವು ಅಷ್ಟು ದೂರ ಹೋಗಿನೂ ನಮಗೆ ಅಷ್ಟೇನು ಫೀಲ್ ಸಿಗಲ್ಲ.
ಕುಕ್ಸಾರ್ ಸ್ನೋ ಪಾಯಿಂಟ್ ಇದು. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಮನಾಲಿ ಹೋದಾಗ ಈ ಈ ಇದನ್ನು ನೀವು ವಿಸಿಟ್ ಮಾಡಿ. ಮತ್ತು ಇಲ್ಲಿ ತುಂಬ ವೆರೈಟೀಸ್ ಅಡ್ವೆಂಚರ್ ಗೇಮ್ಸು ಇತ್ತು. ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ನೀವು ಅಲ್ಲಿ ಕಾರ್ ಇಳಿದು ನೀವು ಅಲ್ಲಿಂದ ವಾಕ್ ಮಾಡೋ ಟೈಮಲ್ಲಿ ತುಂಬ ಜನ ಸಿಗ್ತಾರೆ. ಈ ಗೇಮಿಗೆ ಸಪ್ರೇಟ್ ಒಂದೊಂದು ಟೀಮ್ ಇದೆ. ಸೊ ನೀವು ನೋಡ್ಕೊಂಡು ಅದಕ್ಕೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿ ಸ್ವಲ್ಪ ಸ್ಕ್ಯಾಮ್ ಎಲ್ಲ ಜಾಸ್ತಿ ನಡೆಯುತ್ತೆ. ಸೊ ಅದಕ್ಕೆ ನೀವು ಅಡ್ವೆಂಚರ್ ಗೇಮ್ಗೆ ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ. ಯಾಕಂದರೆ ತುಂಬ ಅಮೌಂಟ್ ಕೇಳ್ತಾರೆ. ಕೆಲವು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದರೆ ತುಂಬ ಅಮೌಂಟ್ ಕೇಳ್ತಾರೆ. ಅದನ್ನು ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ. ನಮ್ಗೆ ಹೋದಾಗಲೂ ಅಷ್ಟೇ, ನಮ್ಗೆ ಒಳ್ಳೆ ಕರೆಕ್ಟಾಗಿರೋ ನಾವು ಟೂರು ಇದರಿಂದ ಹೋಗಿ ನಮಗೇನು ಎಕ್ಸ್ಟ್ರಾ ಚಾರ್ಜಸ್ ಕೊಟ್ಟಿಲ್ಲ. ಅವರು ಕರೆಕ್ಟಾಗಿಯೇ ಕೊಟ್ಟಿದ್ದರು. ಯಾಕಂದರೆ ಅವ್ರು ಟೂರ್ ಇರೋ ಕಾರಣ, ಅವರು ಪ್ರತಿ ಸಲ ಹೋಗ್ತಾ ಇರೋ ಕಾರಣ ಅವರಿಗೆ ಎಷ್ಟೆಷ್ಟು ಅಮೌಂಟ್ ಅಂತ ಗೊತ್ತಿರೋಕ್ಕೋಗಿ ನಮ್ಗೆ ಯಾವುದೇ ರೀತಿ ಸ್ಕ್ಯಾಮ್ ಆಗಿಲ್ಲ. ಆ ಸ್ನೋ ಬೀಳುವಾಗ ನಮಗೊಂಥರ ಫೀಲೇ ಬೇರೆ. ಒಂಥರ ಸ್ಟಾರ್ ಥರ ಇರುತ್ತೆ. ಒಂಥರ ಒಳ್ಳೆ ಸ್ಪಾಂಜ್ ಥರ ಫೀಲ್. ಮತ್ತು ಅದು ಒಂಥರ ಮೈ ಮೇಲೆ ಬಿದ್ದಾಗ ಒಂಥರ ಕೋಲ್ಡ್ ಫೀಲೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿಂದ ನಾವು ರಿಟರ್ನ್ ಬಂದುಬಿಟ್ಟು ಬರುವಾಗ ನಮಗೆ ಈ ನದಿಯಿಂದ ಬಂದಿರೋದು ನಾವು. ಅಲ್ಲಿ ಈ ನದಿ ನೇಮ್ ಬಂದುಬಿಟ್ಟು ಚಂದ್ರ ರಿವರ್ ಅಂತ. ಸೊ ಚಂದ್ರ ನದಿ ದಂಡೆಯಲ್ಲೇ ಇದಿರೋದು. ಸೊ ನಾವು ಇದನ್ನು ಹೋಗುವಾಗಲೂ ಅಷ್ಟೇ ಈ ಬ್ರಿಡ್ಜನ್ನ ಪಾಸಾಗಿ ಹೋಗಬೇಕು. ಸೊ ಚಂದ್ರ ನದಿ ದಂಡೆಯಲ್ಲಿರುವಂಥ ಇದು ಸ್ನೋ ಇದು. ಸೊ ನಾವು ರಿಟರ್ನ್ ಬರುವಾಗಲೂ ಅಷ್ಟೇ ಅಟಲ್ ಟನಲಿಂದನೇ ಬರಬೇಕು. ಅಟಲ್ ಟನಲು ಅಷ್ಟೇ, ಇದು ವರ್ಲ್ಡ್ಸ್ ನಂಬರ್ 1 ಟನಲ್ ಇದು. ಸೊ ಈ ಟನಲಲ್ಲೂ ಒಂದು ಜರ್ನಿ ಮಾಡೋದು ತುಂಬ ಎಕ್ಸ್ಪೀರಿಯನ್ಸ್. ಇದು ಏಷ್ಯಾದಲ್ಲೇ ಇವಾಗ ಪ್ರೆಸೆಂಟ್ ಲಾರ್ಜೆಸ್ಟ್ ಟನಲ್ ಅಂತೆ. ಇದು ಅಷ್ಟೇ ಆಲ್ಮೋಸ್ಟ್ 9 to 10 ಕಿಲೋಮೀಟರ್ ಜರ್ನಿ ಇದೆ ಟನಲ್ ಒಳಗಡೆ. ಸೊ ಟನಲ್ ನೀವು ಎಕ್ಸಿಟ್ ಆಗುವಾಗಲೂ ಅಷ್ಟೇ, ಎಕ್ಸಿಟ್ ಆದ ಕೂಡಲೇ ತುಂಬ ಬಂದುಬಿಟ್ಟು ಸ್ನೋ ಇರುವಂಥ ಹಿಲ್ಸ್ ನಿಮಗೆ ಕಾಣಿಸುತ್ತೆ. ನಾವು ಹೋದಾಗ ಅಲ್ಲಿ ಟನಲ್ ಎಕ್ಸಿಟ್ ಆಗುವಾಗ ಫುಲ್ ಟ್ರಾಫಿಕ್ ಇತ್ತು ಅಟಲ್ ಟನಲಲ್ಲಿ. ನಾವು ಎಕ್ಸಿಟ್ ಆದ ಕೂಡಲೇ ನಮಗೆ ಒಂಥರ ಸೂಪರ್ ಫೀಲ್ ಇತ್ತು. ಯಾಕಂದರೆ ಅಲ್ಲಿ ನಾರ್ಮಲಿ ರೈನ್ ಕೂಡ ಇತ್ತು, ಸ್ಲೋಲಿ ರೈನ್ ಬರ್ತಾಯಿತ್ತು. ಹಾಗೆ ಅಲ್ಲಿ ಹಿಲ್ಸ್ ಎಲ್ಲ ಬಂದುಬಿಟ್ಟು ಫುಲ್ ಸ್ನೋಯಿಂದ ಇತ್ತು.
ಫುಲ್ ಮಂಜುಗಡ್ಡೆ ತುಂಬಿತ್ತು. ಮನಾಲಿಯಲ್ಲಿ ಇದು ಒಂದು ಫೇಮಸ್ ಪ್ಲೇಸ್, ಅಟಲ್ ಟನಲ್. ಕುಕ್ಸರಿಂದ ಬರುವಾಗ ನೀವು ಅಟಲ್ ಟನಲಿಂದನೇ ರಿಟರ್ನ್ ಬರಬೇಕು ಮನಾಲಿಗೆ. ಇದು ಆಲ್ಮೋಸ್ಟ್ 9 to 10 ಕಿಲೋಮೀಟರ್ಸ್ ಇದೆ ಅಟಲ್ ಟನಲ್. ನಾವು ನೆಕ್ಸ್ಟ್ ಹೋಗಿರೋದು ಸೋಲಂಗ್ ವ್ಯಾಲಿಗೆ ಹೋಗಿರೋದು. ಇಲ್ಲಿ ಬಂದುಬಿಟ್ಟು ಅಡ್ವೆಂಚರ್ ಗೇಮ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನಾವು ಬಂದುಬಿಟ್ಟು ATV ಗಾಡಿಯಲ್ಲೇ ಟ್ರಾವೆಲ್ ಮಾಡಿದ್ದೀವಿ. ಸೊ ಅಲ್ಲಿ ನೀವು ಬೇಕಾದರೆ ಕುದುರೆಯಿಂದನೂ ಹೋಗ್ಬೋದು, ಹಾರ್ಸ್ ಇದು ರೈಡಿಂಗು ಇದೆ, ಹಾಗೂ ಬಂದುಬಿಟ್ಟು ATV ಗಾಡಿಯಲ್ಲೂ ಹೋಗ್ಬೋದು. ಸೊ ನಾವು ATVಯಲ್ಲಿ ಹೋಗಿದ್ವಿ. ಸೊ ಇದು ಬಂದುಬಿಟ್ಟು ಹೆವಿ ಆಫ್ ರೋಡಲ್ಲಿರೋದು. ಸೊ ಅದರಲ್ಲಿ ಈ ಗಾಡಿ ಬಿಟ್ಟರೆ ಬೇರೆ ಗಾಡಿಗೆ ಹೋಗ್ಲಿಕ್ಕಾಗಲ್ಲ. ನಾವು ಹೋಗಿರೋ ರೈಡರ್ ಅಂತೂ ಪ್ರೋ ಮ್ಯಾಕ್ಸ್ ಆ ಲೆವೆಲಿಗೆ ಗಾಡಿ ಓಡಿಸಿದ್ದಾರೆ. ಸೊ ಈ ಸೋಲಂಗ್ ವ್ಯಾಲಿಯಲ್ಲಿ ಬಂದುಬಿಟ್ಟು ಅಂಜನಿ ಮಹಾದೇವ್ ಶಿವನ ಟೆಂಪಲಿಗೆ ಹೋಗಬೇಕಂದ್ರೆ ನೀವು ಇದರಿಂದ ಹೋಗಬೇಕು. ಒಂದು ರೈಡಲ್ಲಿ 2 ಪರ್ಸನ್ ಹೋಗ್ಬೋದು. ನಿಮಗೆ 1500 ಚಾರ್ಜಸ್ ಮಾಡ್ತಾರೆ ಈ ಗಾಡಿಯಲ್ಲಿ ATV ವೆಹಿಕಲಲ್ಲಿ. ಸೊ ನಿಮಗೆ ಹಾರ್ಸಲ್ಲಿ ಹೋಗೋದಾದರೆ 1000 rupees ಕೊಡಬೇಕಾಗುತ್ತೆ. ಸೊ ಈ ರೋಡ್ ಬಂದುಬಿಟ್ಟು ಫುಲ್ ಹೆವಿ ಆಫ್ ರೋಡ್ ಇದೆ. ಹೆವಿ ಕಲ್ಲು ಸ್ಟೋನ್ ಇರೋ ಕಾರಣ ಈ ಗಾಡಿ ಬಿಟ್ಟರೆ ಬೇರೆ ಗಾಡಿಯಲ್ಲಿ ಹೋಗ್ಲಿಕ್ಕಾಗಲ್ಲ. ಇದು ಅಂಜನಿ ಮಹಾದೇವ್ ಟೆಂಪಲ್ಗೆ ದಾರಿ ಇದೆ, ಶಿವನ್ ಟೆಂಪಲ್ ಇದು. ಇದು ಆಲ್ಮೋಸ್ಟ್ ನಾರ್ಮಲ್ ಬೆಟ್ಟದ ಮೇಲ್ಗಡೆನೇ ಇರೋದು. ಹಾಗೆ ಇಲ್ಲೂ ಕೂಡ ಸ್ನೋ ಇದೆ, ಫುಲ್ ಮಂಜುಗಡ್ಡೆ. ಅಲ್ಲಿ ಟೆಂಪಲ್ ಹತ್ರ ಎಲ್ಲ ಬಂದುಬಿಟ್ಟು ಫುಲ್ ಮಂಜುಗಡ್ಡೆ ತುಂಬಿತ್ತು. ಮತ್ತು ಈ ATV ಗಾಡಿಯಲ್ಲಿ ಬೈಕಲ್ಲಿ ಹೋಗೋದೇ ಒಂದು ಡಿಫ್ರೆಂಟ್ ಫೀಲು. ಬಟ್ ಹೆವಿ ಓಡಿಸ್ತಾರೆ ಅಲ್ಲಿ ಈ ಗಾಡಿನ. ನಾವು ಕೂತ್ಕೊಳ್ಳೋರು ಅಷ್ಟೇ ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಂಡಿಲ್ಲ ಅಂತ ಹೇಳಿದರೆ ಅವರು ನಮ್ಮನ್ನು ಕೆಡ್ಬಿಟ್ಟು ಹೋಗ್ತಾರೆ. ಯಾಕಂದರೆ ಆ ಲೆವೆಲಿಗೆ ಗಾಡಿ ಓಡಿಸ್ತಾರೆ ಅದನ್ನು. ಸೊ ಕುದುರೆನೂ ಅಲ್ಲಿ ತುಂಬ ಕುದುರೆ ಇತ್ತು. ಇಲ್ಲಿಂದ ನಾವೊಂದು 100 ಮೀಟರ್ ನಡ್ಕೊಂಡು ಹೋಗಬೇಕು.
ಇಲ್ಲಿ ಸ್ಮಾಲ್ ಒಂದು ವುಡ್ಡಿಂದ ಒಂದು ಸೇತುವೆ ಮಾಡಿದ್ದಾರೆ. ಇಲ್ಲೂ ಒಂದು ಸಣ್ಣ ನದಿ ಇತ್ತು. ಆ ನದಿ ನಾವು ದಾಟ್ಬಿಟ್ಟು ಹೋಗಬೇಕು. ದಾಟ್ಬಿಟ್ಟು ಮೇಲೆ ಹೋದರೆ ಅಂಜನಿ ಮಹಾದೇವ್ ದೇವಸ್ಥಾನ ಸಿಗುತ್ತೆ, ಶಿವನ್ ಟೆಂಪಲ್. ಇದು ಕೂಡ ತುಂಬ ಚೆನ್ನಾಗಿರೋ ಟೆಂಪಲ್ ಇದು. ಇದು ಮನಾಲಿಯಲ್ಲಿ ಒಂದು ಫೇಮಸ್ ಟೆಂಪಲ್ ಇದು. ನಾವು ನೋಡಿದ ಕಡೆ ಎಲ್ಲ ಫುಲ್ ಮಂಜುಗಡ್ಡೆಯಿಂದನೇ ತುಂಬಿತ್ತಲ್ಲೂ ಟೆಂಪಲ್ ಹತ್ರ. ಹಾಗೆ ಇದೊಂದು ಅಲ್ಲಿ ಜಲಪಾತ ಕೂಡ ಒಂದಿತ್ತು, ತುಂಬ ಫೇಮಸ್ ಇದು. ಇದು ಬಂದ್ಬಿಟ್ಟು ಅಲ್ಲಿ ಶಿವನ್ ಇದಿದೆ. ಶಿವನ್ ಇದ್ರ ಮೇಲೆ ಈ ನೀರು ಬೀಳುತ್ತೆ. ಸೊ ಇಲ್ಲಿ ತುಂಬ ಸ್ಟೆಪ್ ಹತ್ಕೊಂಡು ನಾವು ಮೇಲೆ ಹೋದರೆ ಶಿವಲಿಂಗ ಕಾಣಿಸುತ್ತೆ. ಸೊ ಲಿಂಗದ ಮೇಲೆ ಆ ಜಲಪಾತದಿಂದ ನೀರು ಬೀಳುತ್ತೆ. ಸೊ ಅಲ್ಲಿ ಬಂದ್ಬಿಟ್ಟು ಅದೇ ಅದ್ಭುತ ಆಗಿರೋದು. ಸೊ ದೇವಸ್ಥಾನ ಬಂದ್ಬಿಟ್ಟು ಅಲ್ಲಿ ನಮ್ಗೆ ಕೆಳಗೆ ಸಿಗುತ್ತೆ. ಶಿವನ ಲಿಂಗದ ಮೇಲೆ ಅಲ್ಲಿ ನೀರು ಬಿಡೋದೇ ಒಂದು ಅದ್ಭುತ. ಸೊ ಅದನ್ನು ನೋಡೋದೇ ಒಂದು ನಮಗೊಂಥರ ಸೂಪರ್ ಫೀಲ್ ಕೊಡ್ತು. ಇದು ಸೋಲಂಗ್ ವ್ಯಾಲಿಯಲ್ಲಿರೋದು. ನಾವಲ್ಲಿ ಶಿವಲಿಂಗ ನೋಡಿಕೊಂಡು ರಿಟರ್ನ್ ಬಂದಾಗ ಅಲ್ಲೇ ಸ್ವಲ್ಪ ಇದರಲ್ಲೇ ನಮಗೆ ಆ ಟೆಂಪಲ್ ಸಿಗುತ್ತೆ, ಅಂಜನಿ ಮಹಾದೇವ್ ಟೆಂಪಲ್ ವಿಸಿಟ್ ಮಾಡಿ ನಾವು ಅಲ್ಲಿಂದ ರಿಟರ್ನ್ ಹೊರಡ್ಬೋದು. ಸೊ ಇದೇ ಬಂದ್ಬಿಟ್ಟು ಸೋಲಂಗ್ ವ್ಯಾಲಿ ಟೆಂಪಲ್, ಅಂಜನಿ ಮಹಾದೇವ್ ಟೆಂಪಲ್ ಇದು. ಸೊ ಇದು ಅಂಜನಿ ಮಹಾದೇವ್ ಟೆಂಪಲ್. ಹಾಗೆ ಮೇಲಿರೋದು ಶಿವಲಿಂಗಕ್ಕೆ ಆ ನೀರು ಬೀಳ್ತಾ ಇರೋದು. ಅದಾದಮೇಲೆ ನಾವು ಒಂದು ಕೆಫೆಯಲ್ಲಿ ನಾವು ಸ್ವಲ್ಪ ತಿರುಗಿ ಸುಸ್ತಾದಕ್ಕೆ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ. ಸ್ನ್ಯಾಕ್ಸ್ ತಿಂದು ನಾವು ರಿಟರ್ನ್ ಬ್ಯಾಕ್ ಟು ಹೋಟೆಲಿಗೆ ಬಂದ್ವಿ.